ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ರಾಜ್ಯದಲ್ಲಿ ಹೊಸ ನಗರ ಸೃಷ್ಟಿ. ಬಿಡದಿ ಬಳಿ ದೇಶದ ಮೊದಲ AI ಸಿಟಿ ನಿರ್ಮಾಣ. ಡಿಕೆಶಿ ಬಿಗ್ ಕನಸು. ಏನಿದು GBIT? ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತು AI ಕಡೆ ಮುಖ ಮಾಡ್ತಿರೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಘೋಷಣೆ ಮಾಡಿದೆ. ಬೆಂಗಳೂರಿನಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿರೋ ಬಿಡದಿಯಲ್ಲಿ ದೇಶದ ಮೊದಲ AI ಸಿಟಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರ ನಿರ್ಮಿಸುವುದಾಗಿ DCM DK ಶಿವಕುಮಾರ್ ಅನೌನ್ಸ್ ಮಾಡಿದ್ದಾರೆ. 2,000 ಎಕರೆ ಜಾಗದಲ್ಲಿ AI ಆಧಾರಿತ ಇಂಡಸ್ಟ್ರಿಗಳು ತಲೆ ಎತ್ತಲಿವೆ. ಓವರಾಲ್ 9,000 ಎಕರೆ ಪ್ರದೇಶದಲ್ಲಿ ಈ ಬೃಹದಾಕಾರದ ನಗರ ನಿರ್ಮಾಣ ಆಗಲಿದೆ ಅಂದಿದ್ದಾರೆ. ಹಾಗಿದ್ರೆ ಏನಿದು AI ಸಿಟಿ? ಇಲ್ಲಿ ಏನೆಲ್ಲ ಅದ್ಭುತ ಇರುತ್ತೆ? ಈ AI ನಗರದಿಂದ ರಾಜ್ಯಕ್ಕೆ ಏನು ಉಪಯೋಗ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ರಾಜ್ಯ ಸರ್ಕಾರ ಈ ಹಿಂದೆ ಘೋಷಿಸಿರೋ ಬೃಹತ್ ಯೋಜನೆಗಳ ಕಥೆ ಏನಾಯ್ತು ಅನ್ನೋದನ್ನು ಕೂಡ ರಿವ್ಯೂ ಮಾಡೋಣ. ಬಿಡದಿಯಲ್ಲಿ AI ಸಿಟಿ ನಿರ್ಮಾಣ. DCM DKಶಿ ದೊಡ್ಡ ಘೋಷಣೆ. ಹೌದು ಸ್ನೇಹಿತರೆ, ಸೆಪ್ಟೆಂಬರ್ 5ರಂದು DCM DK ಶಿವಕುಮಾರ್ ಇಂಥದ್ದೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬೆಂಗಳೂರು ಸಮೀಪದ ಬಿಡದಿ ಬಳಿ ಒಟ್ಟು 9,000 ಎಕರೆ ವ್ಯಾಪ್ತಿಯಲ್ಲಿ ದೇಶದಲ್ಲೇ ಮೊದಲ AI ಸಿಟಿ ನಿರ್ಮಾಣ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ GBIT ಅನ್ನೋ ಈ ನಗರದಲ್ಲಿ AI ಆಧಾರಿತ ಇಂಡಸ್ಟ್ರಿಗಳು ತಲೆ ಎತ್ತಲಿವೆ. ಇದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಅಲ್ಲದೆ 950 ಎಕರೆ ಜಾಗದಲ್ಲಿ ಉದ್ಯಾನವನ ಹಾಗೂ ಕೆರೆಗಳ ನಿರ್ಮಾಣ ಮಾಡ್ತೀವಿ. ಝೀರೋ ಟ್ರಾಫಿಕ್, ಅತ್ಯಾಧುನಿಕ ಸಾರಿಗೆ ಸಂಪರ್ಕ ಸೇರಿ ಮೂಲಭೂತ ಸೌಕರ್ಯ ವ್ಯವಸ್ಥೆನ ಕಲ್ಪಿಸಲಾಗುತ್ತೆ ಅಂತ DKಶಿ ಹೇಳಿದ್ದಾರೆ. ಈ ಯೋಜನೆಗಾಗಿ ಬಿಡದಿ ಬಳಿ 9 ಗ್ರಾಮಗಳ 8,493 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ತೀವಿ. ಭೂಮಿ ಕೊಟ್ಟವರಿಗೆ 2013ರ ಭೂಸ್ವಾಧೀನ ಕಾಯ್ದೆ ಅಡಿ ಪ್ರಸಕ್ತ ಮಾರ್ಕೆಟ್ ರೇಟ್ ಅಲ್ಲಿ ಪ್ರತಿ ಎಕರೆಗೆ 1.5 ರಿಂದ 2.5 ಕೋಟಿ ಪರಿಹಾರ ನೀಡ್ತೀವಿ. ಒಪ್ಪಿಗೆ ಪತ್ರ ಕೊಟ್ಟವರಿಗೆ 3 ದಿನದಲ್ಲಿ ಪರಿಹಾರದ ಚೆಕ್ ಕೊಡ್ತೀವಿ ಅಂದಿದ್ದಾರೆ. ಏನಿದು AI ಸಿಟಿ? ಸ್ನೇಹಿತರೆ, ಹೆಸರೇ ಹೇಳೋ ಹಾಗೆ AI ಸಿಟಿ ಅಂದ್ರೆ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೂಲಕ ಕೆಲಸ ಮಾಡೋ ನಗರ. ಅಂದ್ರೆ ಟ್ರಾಫಿಕ್ ಲೈಟ್ಸ್, ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಎನರ್ಜಿ, ವಾಟರ್, ವೇಸ್ಟ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮತ್ತು ಪಬ್ಲಿಕ್ ಸೆಕ್ಟರ್, IT ಹೀಗೆ ಹಲವು ವಲಯಗಳನ್ನ AI ಮೂಲಕ ಮ್ಯಾನೇಜ್ ಮಾಡಲಾಗುತ್ತೆ. ಸುಮಾರು 9,000 ಎಕರೆ ಪ್ರದೇಶದಲ್ಲಿ ಬಿಡದಿಯಲ್ಲಿ ಈ ದೊಡ್ಡ ಸಿಟಿ ನಿರ್ಮಾಣ ಮಾಡಲಾಗ್ತದೆ. ಈ ಪೈಕಿ 2,000ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ AI ಆಧಾರಿತ ಇಂಡಸ್ಟ್ರಿಗಳು ನಿರ್ಮಾಣವಾಗಲಿವೆ. ಇಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಅನ್ನ ಆಕರ್ಷಿಸೋ ನಿಟ್ಟಿನಲ್ಲಿ ವಿಶ್ವ ದರ್ಜೆಯ ವಾಣಿಜ್ಯ ಕಟ್ಟಡಗಳು, ಪ್ಲಗ್ ಅಂಡ್ ಪ್ಲೇ ಸೆಟಪ್ ಅಂದ್ರೆ ಇಮಿಡಿಯೇಟ್ ಆಗಿ AI ಕಂಪನಿಗಳು ಬಂದು ಕೆಲಸ ಶುರು ಮಾಡೋ ವ್ಯವಸ್ಥೆ ಇರುತ್ತೆ. ಹಾಗೆ ಅತ್ಯಾಧುನಿಕ ವೇರ್ ಹೌಸ್ಗಳನ್ನ ಅಂದ್ರೆ ಅಡ್ವಾನ್ಸ್ಡ್ ಸ್ಟೋರೇಜ್ ಫೆಸಿಲಿಟಿಗಳನ್ನ ಇಲ್ಲಿ ನಿರ್ಮಿಸಲಾಗುತ್ತೆ. ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ ಮತ್ತು ಆಕ್ಸಿಲರೇಟರ್ ಕೂಡ ಬರಲಿವೆ. ಜೊತೆಗೆ ಇಲ್ಲಿ ವಾಕ್ ಟು ವರ್ಕ್ ಸಮುದಾಯ ನಿರ್ಮಿಸ್ತೀವಿ ಅಂತ DKಶಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಕೆಲಸಕ್ಕೆ ನಡೆದು ಹೋಗುವ ಆರೋಗ್ಯಕರ ಜೀವನ ಶೈಲಿಗೆ ಒತ್ತು ನೀಡ್ತೀವಿ. 17ಕ್ಕೂ ಹೆಚ್ಚು ಕೆರೆಗಳು ಅಂದ್ರೆ 1,012 ಎಕರೆ ಜಲಪ್ರದೇಶ ಮತ್ತು 1,080 ಎಕರೆಗಳಷ್ಟು ಉದ್ಯಾನವನ ಹಾಗೂ ತೆರೆದ ಸ್ಥಳ ಇಲ್ಲಿರುತ್ತೆ ಎನ್ನಲಾಗಿದೆ. ಅದರ ಜೊತೆಗೆ AI ಚಾಲಿತ ಸ್ಮಾರ್ಟ್ ಮನೆಗಳು, ವಿಶ್ವ ದರ್ಜೆಯ ಶಿಕ್ಷಣ ಮತ್ತು ವೈದ್ಯಕೀಯ ಕೇಂದ್ರ ಇರಲಿದೆ. ಅಲ್ಲದೆ ಹೂಡಿಕೆದಾರ ಸ್ನೇಹಿ ನೀತಿ ಮೂಲಕ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಗುರಿ ಹೊಂದಲಾಗಿದೆ. ಸುಮಾರು 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿಟಿ ನಿರ್ಮಾಣ ಮಾಡ್ತಿದ್ದೀವಿ ಅಂತ DKಶಿ ಹೇಳಿದ್ದಾರೆ. ಅಲ್ಲದೆ ಲಕ್ಷಾಂತರ ಜಾಬ್ಸ್ ಕ್ರಿಯೇಟ್ ಆಗಲಿವೆ ಅಂತಷ್ಟೇ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಫಿಗರ್ಸ್ ಬಗ್ಗೆ ಮಾಹಿತಿ ನೀಡಿಲ್ಲ. ಆದ್ರೆ 9,000 ಎಕರೆ ವ್ಯಾಪ್ತಿ ನೋಡಿದ್ರೆ ಒಂದು ಅಂದಾಜಿನ ಪ್ರಕಾರ ಕನಿಷ್ಠ 2 ರಿಂದ 3 ಲಕ್ಷ ಉದ್ಯೋಗ ಸೃಷ್ಟಿಯಾಗಬಹುದು ಅಂತ ಹೇಳಲಾಗ್ತಿದೆ. ಇದರಿಂದ ಸ್ಥಳೀಯ ಹಾಗೂ ದೇಶದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಸಿಗಲಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Stars ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ 88,500 ರೂಪಾಯಿ ಮಾತ್ರ. ದುಬೈ ಮತ್ತು ಅಬುದಾಬಿ 4 ನೈಟ್ 5 ಡೇಸ್ ಟ್ರಿಪ್ ಇದು.
ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್, ದುಬೈ ವೀಸಾ, 3 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಟೂರ್ ಮ್ಯಾನೇಜರ್, ಬುರ್ಜ್ ಖಲೀಫಾ 125ನೇ ಫ್ಲೋರ್ ನ ವ್ಯೂ, ಡೆಸರ್ಟ್ ಸಫಾರಿ, ದುಬೈ ಸಿಟಿ ಟೂರ್, ಅಬುದಾಬಿ ಸಿಟಿ ಟೂರ್, ದುಬೈನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್, ಗ್ರ್ಯಾಂಡ್ ಮಾಸ್ಕ್, ಫೆರಾರಿ ವರ್ಲ್ಡ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 15 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬೆಂಗಳೂರಿಗೆ ಜಾಗ ಸಾಲ್ತಿಲ್ಲ. ಎಸ್ ಸ್ನೇಹಿತರೆ, ಡಿಕೆ ಶಿವಕುಮಾರ್ ತಮ್ಮ ಪೋಸ್ಟ್ನಲ್ಲಿ ಈ ಎಐ ಸಿಟಿ ಸೃಷ್ಟಿಸ್ತಿರೋ ಮುಖ್ಯ ಉದ್ದೇಶ ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡೋದು ಅಂದಿದ್ದಾರೆ. ಹತ್ರತ್ರ 1.5 ಕೋಟಿ ಜನಸಂಖ್ಯೆ ಇರೋ ಸಿಲಿಕಾನ್ ಸಿಟಿ ಬೆಂಗಳೂರು ನಗರದ ಮೇಲಿನ ಒತ್ತಡ ಕಡಿಮೆ ಮಾಡೋದು, ಅಂದ್ರೆ ಝೀರೋ ಟ್ರಾಫಿಕ್, ಝೀರೋ ವೇಸ್ಟ್, ಝೀರೋ ಕಾರ್ಬನ್ ಮಾಡೆಲ್ನ ಸಾಕಾರಗೊಳಿಸೋದು. ಸ್ಟಾರ್ಟ್ಅಪ್, ಐಟಿಬಿಟಿ, ಹೆಲ್ತ್, ಎಜುಕೇಷನ್ ಹಾಗೂ ಇನ್ನೋವೇಷನ್ ಕ್ಷೇತ್ರದಲ್ಲಿ ಬೆಂಗಳೂರು ದೇಶದಲ್ಲಿ ಟಾಪ್ ಪ್ಲೇಸ್ನಲ್ಲಿದೆ. ಸೊ ಈ ಸಿಟಿ ಇನ್ನೂ ಎಕ್ಸ್ಪ್ಯಾಂಡ್ ಆಗೋಕೆ ಇನ್ನಷ್ಟು ಜಾಗ ಬೇಕಿತ್ತು. ಅದೀಗ ಈ ಎಐ ಸಿಟಿ ಪ್ರಾಜೆಕ್ಟ್ನಿಂದ ಫಿಲ್ ಆಗ್ಬೋದು ಎನ್ನಲಾಗ್ತಿದೆ. ಯಾಕಂದ್ರೆ ಬಿಡದಿ ಬೆಂಗಳೂರಿನಿಂದ ಕೇವಲ 30 ಕಿಲೋಮೀಟರ್ ದೂರ, ಆಲ್ಮೋಸ್ಟ್ ಸಿಟಿಗೆ ಹೊಂದಿಕೊಂಡೇ ಇದೆ. NH 275 ಹಾಗೂ NH 205 ನಂತಹ ಪ್ರಮುಖ ನ್ಯಾಷನಲ್ ಹೈವೇಗಳಿಗೂ ಕನೆಕ್ಷನ್ ಹೊಂದಿದೆ. ಅಲ್ಲದೆ ಈ ಎಐ ಸಿಟಿ ನಿರ್ಮಾಣ ಆಗಲಿರೋ ಜಾಗ ಬಿಡದಿ ರೈಲ್ವೆ ಸ್ಟೇಷನ್ನಿಂದ ಕೇವಲ 6 ಕಿಲೋಮೀಟರ್, ಹಾಗೆ ಬೆಂಗಳೂರಿನ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ 16 ಕಿಲೋಮೀಟರ್ ಮಾತ್ರ ದೂರ ಇದೆ. ಸೊ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗೂ ಹೇಳಿ ಮಾಡಿಸಿರೋ ಜಾಗ. ಭವಿಷ್ಯದಲ್ಲಿ ಬಿಡದಿವರೆಗೂ ಮೆಟ್ರೋ ರೈಲು ಸಂಚರಿಸೋ ಪ್ರಸ್ತಾಪ ಕೂಡ ಇದ್ದು, ಇದೊಂದಾದ್ರೆ ಬಿಡದಿ ಆಲ್ಮೋಸ್ಟ್ ಬೆಂಗಳೂರಿಗೆ ಮತ್ತಷ್ಟು ಹತ್ರ ಆಗಲಿದೆ. ಅದೇನೇ ಇರ್ಲಿ, ಈಗ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಹಿಂದೆ ಕೂಡ ಇಂತಹ ಕೆಲ ಪ್ರಮುಖ ಯೋಜನೆಗಳನ್ನ ಘೋಷಿಸಿತ್ತು. ಸೊ ಅವುಗಳ ಕೆಲಸ ಎಲ್ಲಿಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕ್ವಿನ್ ಸಿಟಿ ಕಥೆ ಏನಾಯ್ತು? ಸ್ನೇಹಿತರೆ, ರಾಜ್ಯದಲ್ಲಿ ಆಡಳಿತ ನಡೆಸ್ತಿರೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಅಂದ್ರೆ ಆಲ್ಮೋಸ್ಟ್ ಅರ್ಧ ಅವಧಿ ಮುಗಿತು. ಆದ್ರೆ ಈವರೆಗೆ ಕ್ವಿನ್ ಸಿಟಿ ಹಲವು ಪ್ರಾಜೆಕ್ಟ್ ಘೋಷಿಸಿದ್ರು. ಅವುಗಳ್ಯಾವುದೂ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಾಮಗಾರಿ ನಡೀತಾನೆ ಇದೆ. ಅದರಲ್ಲಿ ದೊಡ್ಡಬಳ್ಳಾಪುರ ಮತ್ತು ದಾಬಸ್ಪೇಟೆ ಮಧ್ಯೆ 5,800 ಎಕರೆ ಜಾಗದಲ್ಲಿ ಸುಮಾರು 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ವಿನ್ ಸಿಟಿ ನಿರ್ಮಿಸಲಾಗುತ್ತಿದೆ. ಅಂದ್ರೆ ವಿಶ್ವ ದರ್ಜೆಯ ಶಿಕ್ಷಣ ಕೇಂದ್ರ, ಆಧುನಿಕ ಆರೋಗ್ಯ ಸೇವೆ ಹಾಗೆ ಅತ್ಯಾಧುನಿಕ ಸಂಶೋಧನಾ ಕೇಂದ್ರಗಳನ್ನ ಒಂದೇ ಕಡೆ ಸ್ಥಾಪಿಸೋ ಗುರಿ ಇಟ್ಕೊಳ್ಳಲಾಗಿತ್ತು. ಆದ್ರೆ ಭೂಸ್ವಾಧೀನ ವಿರೋಧ ಅದು ಇದು ಅಂಥೇಳಿ ಆ ಯೋಜನೆ ಕುಂಠಿತಗೊಂಡಿದೆ. ಮುಂದಿನ 18 ತಿಂಗಳಲ್ಲಿ ಸುಮಾರು 500 ಎಕರೆ ವ್ಯಾಪ್ತಿಯ ಫೇಸ್ 1 ಹಂತದ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಆದ್ರೆ ಮಿಕ್ಕಿದ್ದು ಹೇಗೆ ಅನ್ನೋ ಬಗ್ಗೆ ಸ್ಪಷ್ಟನೆ ಇಲ್ಲ. ಇನ್ನು ಆತ ಕೆಆರ್ಎಸ್ ಡ್ಯಾಂ ಬಳಿ 120 ಅಡಿಯ ಕಾವೇರಿ ವಿಗ್ರಹ ಸ್ಥಾಪನೆ ಮಾಡಿ ಅದಕ್ಕೆ ಆರತಿ ಮಾಡೋ ಯೋಜನೆಗೆ ಸರ್ಕಾರ ಮುಂದಾಗಿತ್ತು. ಆದ್ರೆ ಇದರ ಕಾಮಗಾರಿ ವೇಳೆ ಅಗೆಯುವಾಗ ಡ್ಯಾಂ ಸೇಫ್ಟಿಗೆ ಹಾನಿಯಾಗುತ್ತೆ ಅಂತೇಳಿ ಹೈಕೋರ್ಟ್ನಲ್ಲಿ ಕೇಸ್ ನಡೀತಿದೆ. ಇನ್ನು ಆತ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ಟೂರಿಸಂ ಎಕ್ಸ್ಪ್ಯಾಂಡ್ ಮಾಡೋ ನಿಟ್ಟಿನಲ್ಲಿ ಸ್ಕೈಡೆಕ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಕುಂಭಘಟ್ಟದಲ್ಲಿ 30 ಎಕರೆ ಜಾಗ ಕೂಡ ಗುರುತಿಸಲಾಗಿದೆ. ಬಟ್ ಅದಿನ್ನೂ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ. ಅದೆಲ್ಲ ಬಿಡಿ, ಮೊದಲೇ ಪಂಚ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರ ತನ್ನ ಬೊಕ್ಕಿಸವನ್ನ ಖಾಲಿ ಮಾಡ್ಕೊಳ್ತಿದೆ. ಸ್ವಲ್ಪ ಮಳೆಯಾದ್ರೂ ಬೆಂಗಳೂರು ನಗರದಲ್ಲಿ ಬೀಳೋ ತಗ್ಗು ಗುಂಡಿಗಳನ್ನ ಸರಿಯಾಗಿ ಮುಚ್ಚೋಕೆ ಸಾಧ್ಯ ಆಗ್ತಿಲ್ಲ. ಅಂಥದ್ರಲ್ಲಿ ಸರ್ಕಾರ ಈ ಎಐ ಸಿಟಿ ಪ್ರಾಜೆಕ್ಟ್ನ ಮುಂದಿನ 3 ವರ್ಷಗಳಲ್ಲಿ ಕಂಪ್ಲೀಟ್ ಮಾಡೋದಾಗಿ ಘೋಷಿಸಿದೆ. ಹೀಗಾಗಿ ಇದೆಲ್ಲ ಸಾಧ್ಯನಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.